ಎಸ್ ವೀಕ್ಷಕರೇ, ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಜೆಡಿಎಸ್ ನ ಆಕ್ರೋಶ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಲು ಮುಟ್ಟಿದೆ. ಸಾಕಷ್ಟು ರಾಜ್ಯಾದ್ಯಂತ ಇರುವಂತಹ ಜೆಡಿಎಸ್ ನಾಯಕರುಗಳು, ಕಾರ್ಯಕರ್ತರುಗಳು ಬೆಂಗಳೂರಿಗೆ ಆಗಮಿಸಿದ್ದಾರೆ. ನಮ್ಮ ಜೊತೆ ಕೊಳ್ಳೇಗಾಲದ ಜೆಡಿಎಸ್ ನಾಯಕರು ಮಾಜಿ ಪೊಲೀಸ್ ಅಧಿಕಾರಿ ಪುಟ್ಟಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ತಾವೇ ಹೇಗಿದ್ದೀರಿ? ನಾನು ಆರಾಮಾಗಿದ್ದೀನಿ. ಸರ್, ಇವತ್ತು ನಮ್ಮ ರಾಜ್ಯಾದ್ಯಂತ ಈ ಒಂದು ಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಮ್ಮೆಲ್ಲ ಮುಖಂಡರ ಸಮೇತ ಮತ್ತು ಕಾರ್ಯಕರ್ತರು ಕೂಡ ಒಡಗೂಡಿ ಇವತ್ತು ಬೆಂಗಳೂರಿನ ಈ ಫ್ರೀಡಂ ಪಾರ್ಕಲ್ಲಿ ತುಂಬ ಬೃಹತ್ ಒಂದು ಸಭೆಯ ಮೂಲಕ ಈ ಭ್ರಷ್ಟ ಸರ್ಕಾರವನ್ನು ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನೋ ಒಂದು ಘೋಷಣೆಯೊಂದಿಗೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಸರ್. ಯಾವ ರೀತಿ ನಡೀತಾ ಇದೆ ಕೊಳ್ಳೇಗಾಲದ ರಾಜಕೀಯ? ಸರ್, ಕೊಳ್ಳೇಗಾಲ ಈಗ JDSಗೆ ಒಳ್ಳೆ ವಾತಾವರಣ ಒಂದು ಲಭಿಸ್ತಾ ಇದೆ. ಎಲ್ಲ ಈ ಒಂದು ಸರ್ಕಾರ ಏನು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅದರ ಜೊತೆಗೆ ಇವತ್ತು ಈ ಗ್ಯಾರಂಟಿಗಳನ್ನ ಕೊಟ್ಟು ಜನರನ್ನ ದಿಕ್ತಪ್ಸ ಅಂತ ಒಂದು ಕೆಲಸವನ್ನು ಮಾಡ್ತಾ ಇದೆ. 2,000 ಕೊಡ್ತೀವಿ ಅಂತ ಹೇಳ್ತಾರೆ, ಅಲ್ಲಿ 5,000 ಲಾಸ್ ಮಾಡ್ತಾ ಇದ್ದಾರೆ. ಇದು ಎಲ್ಲ ಜನರಿಗೂ ಕೂಡ ಅದು ಅರಿವಾಗಿದೆ. ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಅನ್ನ ಮುಕ್ತಗೊಳಿಸುವ ನಿಟ್ಟಿನಲ್ಲಿ ಜನ ತೀರ್ಮಾನ ತಗೊಳ್ತಾರೆ ಸರ್. ಈಗ ಇಡೀ ರಾಜ್ಯದಲ್ಲಿ ಬಿಜೆಪಿ JDS ಮೈತ್ರಿ, ನಿಮ್ ಕೊಳ್ಳೇಗಾಲದಲ್ಲೂ ಚೆನ್ನಾಗೇ ಐತೆ. ನೋಡ್ರೆ ಮಹೇಶ್ ಅವರು ಒಂದ್ ಕಡೆ ಪ್ರೊಟೆಸ್ಟ್ ಹೋಯ್ತಾವ್ರೆ, ನೀವೆಲ್ಲ ಒಂದ್ ಕಡೆ ಹೋಯ್ತೀರಾ. ಮೈತ್ರಿ ಬರೀ ಅಧಿಕಾರಕ್ಕ, ಪ್ರೊಟೆಸ್ಟ್ ಇಲ್ವಾ? ಇಲ್ಲ ಸರ್, ಹಾಗೇನಿಲ್ಲ. BJP JDS ಒಟ್ಟುಗೂಡಿನೇ ಕೂಡ ನಾವೆಲ್ಲ ಪ್ರೊಟೆಸ್ಟ್ಗಳನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಇವತ್ತು ನಮ್ಮ JDS ಸಮಾವೇಶ ಇದ್ದಿದ್ರಿಂದ, JDSನ ಒಂದು ಪ್ರೊಟೆಸ್ಟ್ ಇದ್ದಿದ್ರಿಂದ ನಾವು ಮಾತ್ರ ಬಂದಿದ್ದೀವಿ. BJP JDS ಹೋರಾಟ ಒಂದೇ ದಿಕ್ಕಿನಲ್ಲಿದೆ, ಅದು ಬದಲಾಗಿಲ್ಲ. ಹಾಗಾಗಿ ಮಹೇಶ್ ಅವರೇ ಮಾಡಲಿ, ನಾವೇ ಮಾಡಲಿ, ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ ಸರ್. ಪುಟ್ಟಸ್ವಾಮಿ ಅವರು 28ಕ್ಕೆ ವಿಧಾನಸೌಧಕ್ಕೆ ಬರುವಂತ ಎಲ್ಲ ತಯಾರಿ ಶುರು ಆಗಿದ್ಯಾ, ನಡೀತಾ ಇದೆಯಾ, ಹೆಂಗಿದೆ? ಖಂಡಿತ ಸರ್, ಎಲ್ಲ ಪ್ರತಿಯೊಂದು ಬೂತಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ತುಂಬ ಚಾಕಚಕ್ಯತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಮುಂದಿನ 28ನೇ ಸಾಲಿನ ಚುನಾವಣೆಗೆ ನಾವು ತುಂಬ ಎಲ್ಲ ರೀತಿಯ ಸನ್ನದ್ಧರಾಗಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ಲಿ, ಪಕ್ಷಕ್ಕೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.